ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಉಡುಪಿಯ ಶ್ರೀಕೃಷ್ಣ ಮಠದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಬಹಳ ಅಪರೂಪವಾಗಿದೆ, ಏಕೆಂದರೆ ಇಲ್ಲಿ ಮಹಾವಿಷ್ಣು ಮತ್ತು ಮಹಾಕಾಳಿಯವರು ಒಂದೇ ಕಡೆ ನೆಲೆಸಿದ್ದಾರೆ. ಮಹಾಕಾಳಿಯು ಪಾರ್ವತೀದೇವಿಯ ಅವತಾರವಾಗಿದ್ದಾರೆ. ಸಾಮಾನ್ಯವಾಗಿ ಪಾರ್ವತೀದೇವಿಯ ದೇವಸ್ಥಾನದಲ್ಲಿ ಶಿವದೇವರು ನೆಲೆಸಿರುತ್ತಾರೆ, ಆದರೆ ಅಂಬಲಪಾಡಿಯಲ್ಲಿ ಶಿವದೇವರು ಇರುವುದಿಲ್ಲ, ಬದಲಾಗಿ ಮಹಾವಿಷ್ಣು ನೆಲೆಸಿದ್ದಾರೆ. ಈ ಸ್ಥಳಕ್ಕೆ ಅಂಬಲಪಾಡಿ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ. ಹಿಂದೆ ಈ ಪ್ರದೇಶವು ಕಾಡಿನ ಪ್ರದೇಶವಾಗಿತ್ತು. ಮಹಾಕಾಳಿಯು ಕಾಡಿನ ಮಧ್ಯೆ ನೆಲೆಸಿದ್ದರಿಂದ ಈ ಸ್ಥಳಕ್ಕೆ ಅಮ್ಮನಹಾಡಿ ಎಂದು ಕರೆಯುತ್ತಿದ್ದರು. ಹಾಡಿ ಎಂದರೆ ಕಾಡು ಎಂದರ್ಥ. ಕಾಲಕ್ರಮೇಣ ಇದು ಅಂಬಲಪಾಡಿ ಎಂದು ಬದಲಾಯಿತು. ಹಿಂದೆ ಈ ಪ್ರದೇಶವು ಜೈನ ಪಾಳೆಯಗಾರರ ಆಡಳಿತಕ್ಕೊಳಪಟ್ಟಿತ್ತು. ಅವರು ತಮ್ಮ ಅಧಿದೇವತೆಯಾದ ಮಹಾಕಾಳಿಗೆ ಇಲ್ಲಿ ದೇವಾಲಯವನ್ನು ಕಟ್ಟಿ ಆರಾಧಿಸತೊಡಗಿದರು. ಕಾಲಾನಂತರ ಜೈನರ ಕೊನೆಯ ಪಾಳೆಯಗಾರನು ಈ ದೇವಸ್ಥಾನವನ್ನು ಬ್ರಾಹ್ಮಣ ವಂಶಸ್ಥರಿಗೆ ನೀಡುತ್ತಾನೆ. ಮುಂದೆ ಅವರು ತಮ್ಮ ಕುಲದೇವರಾದ ಜನಾರ್ದನ ದೇವರ ಮೂರ್ತಿಯನ್ನು ಮಹಾಕಾಳಿ ಮಂದಿರದ ಪಕ್ಕದಲ್ಲಿ ಪ್ರತಿಷ್ಠಾಪಿಸಿ ಮಹಾಕಾಳಿ ಮತ್ತು ಜನಾರ್ದನ ದೇವರನ್ನು ಜೊತೆಯಾಗಿ ಆರಾಧಿಸತೊಡಗಿದರು. ಈ ರೀತಿಯಾಗಿ ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನವಾಗಿ ಪ್ರಸಿದ್ಧಿಗೆ ಬಂದಿತ್ತು. ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿಯ ಪ್ರತಿ ಶುಕ್ರವಾರ ಸಂಜೆ ನಡೆಯುವ ಮಹಾಕಾಳಿ ದೇವಿಯ ದರ್ಶನ. ಈ ದರ್ಶನದಲ್ಲಿ ಭಕ್ತಾದಿಗಳು ತಮ್ಮ ವೈಯಕ್ತಿಕ ತೊಂದರೆಗಳನ್ನು, ಸಮಸ್ಯೆಗಳನ್ನು ದೇವಿಯಲ್ಲಿ ಭಿನ್ನಯಿಸಿಕೊಂಡು ಅವುಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳುತ್ತಾರೆ. ಇದು ಶತಮಾನದಿಂದ ನಡೆದುಕೊಂಡು ಬಂದಿರುತ್ತದೆ. ಇಲ್ಲಿಗೆ ಬರಲಾಗದವರು ಅಂಚೆಯ ಮೂಲಕ ತಮ್ಮ ಸಮಸ್ಯೆಗಳನ್ನು ಬರೆದು ದೇವಾಲಯಕ್ಕೆ ಕಳುಹಿಸುತ್ತಾರೆ. ಈ ಪತ್ರಗಳಿಗೆ ಉತ್ತರ ಬರೆದು ಪ್ರಸಾದವನ್ನು ಭಕ್ತಾದಿಗಳಿಗೆ ಕಳುಹಿಸಿಕೊಡಲಾಗುತ್ತದೆ. ಇದು ಈ ದೇವಾಲಯದ ಇನ್ನೊಂದು ವಿಶೇಷವಾಗಿದೆ. ಇಲ್ಲಿಯ ಮಹಾಕಾಳಿಯ ವಿಗ್ರಹವನ್ನು ಮರದಿಂದ ಕೆತ್ತಲಾಗಿದೆ. ಇದು ಸುಮಾರು 6 ಅಡಿ ಎತ್ತರವಿದೆ. ಇಲ್ಲಿ ಜನಾರ್ದನ ದೇವರು ಚತುರ್ಭುಜರಾಗಿದ್ದು ಶಂಖ, ಚಕ್ರ, ಗದಾ ಮತ್ತು ಪದ್ಮಧಾರಿಯಾಗಿದ್ದಾರೆ. ಈ 2 ದೇವರುಗಳಿಗೆ ತ್ರಿಕಾಲ ಪೂಜೆ ನಡೆಯುತ್ತದೆ. ಇಲ್ಲಿ ಮಹಾಚಂಡಿಕಾ ಯಾಗವನ್ನು ನಿರಂತರವಾಗಿ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರದಂದು ಭಕ್ತಾದಿಗಳಿಗೆ ಮಧ್ಯಾಹ್ನದ ಭೋಜನವಿರುತ್ತದೆ. ಉಡುಪಿಯ ಶ್ರೀಕೃಷ್ಣ ದೇವರ ದರ್ಶನದ ಸಮಯದಲ್ಲಿ ಈ ಕ್ಷೇತ್ರಕ್ಕೂ ಬಂದು ಜನಾರ್ದನ ಹಾಗೂ ಮಹಾಕಾಳಿ ದೇವರುಗಳ ಕೃಪೆಗೆ ಪಾತ್ರರಾಗಬಹುದು. ಭಗವಂತನ ಕೃಪಾಕಟಾಕ್ಷ ನಮಗೆಲ್ಲರಿಗೂ ಲಭಿಸಲಿ ಎಂದು ಹಾರೈಸುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.